ನಿಮಿಷಾಂಬ ದೇಗುಲಕ್ಕೆ ವಿಜಯನಗರ ಶೈಲಿಯಲ್ಲಿ ಸ್ಪರ್ಶ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಿಮಿಷಾಂಬ ದೇಗುಲಕ್ಕೆ ವಿಜಯನಗರ ಶೈಲಿಯಲ್ಲಿ ಸ್ಪರ್ಶ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೊನೆಗೂ ಅಸ್ತು ಅಂದಿದೆ. ನಿಮಿಷಾಂಬ ದೇಗುಲಕ್ಕೆ 50 ಕೋಟಿ ರೂಪಾಯಿ ಚಂದ್ರಶಾಲೆ ಯೋಗ ಒಲಿದು ಬಂದಿದೆ. ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಸರ್ಕಾರದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಂಡ್ಯ ಶ್ರೀರಂಗಪಟ್ಟಣದ ಪ್ರಸಿದ್ಧಿ ಹೊಂದಿರುವಂತಹ ನಿಮಿಷಾಂಬ ದೇವಸ್ಥಾನ ಬಹಳ ವರ್ಷಗಳಿಂದಲೂ ಕೂಡ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರ ಮಾಡಬೇಕು, ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದರಂತೆಯೇ ಇದೀಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. 108 ಅಡಿ ಎತ್ತರದ ಭವ್ಯ ಗೋಪುರ ನಿರ್ಮಾಣಕ್ಕೆ ಪ್ಲಾನ್ಗಳನ್ನು ರೂಪಿಸಲಾಗ್ತಾ ಇದೆ. 3 ಹೊಸ ವಿಮಾನ ಗೋಪುರಗಳ ನಿರ್ಮಾಣಕ್ಕೂ ಕೂಡ ಅಸ್ತು ಅಂತ ಕೂಡ ಹೇಳಿದೆ ಸರ್ಕಾರ. ಗರ್ಭಗುಡಿಯ ಮೂಲ ಸ್ವರೂಪಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗೋದಿಲ್ಲ. ಮೂಲ ವಿಗ್ರಹ ಏನಿದೆಯಲ್ಲ ಅದರ ಬದಲಾವಣೆಯನ್ನ ಮಾಡಲಾಗುತ್ತಾ ಅಂತ ಹೇಳಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಭಕ್ತರು ಕೂಡ ಅದನ್ನೇ ಕೇಳ್ತಾ ಇದ್ರು. ಗರ್ಭಗುಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನ ಕೂಡ ಕೊಡುವಂತಹ ಕೆಲಸಗಳಾಗಿದೆ. ಗರ್ಭಗುಡಿಯ ಮೂಲ ಸ್ವರೂಪಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗುವಂತಹ ಮಾತೆ ಇಲ್ಲ, ಯಾವುದೇ ಬದಲಾವಣೆಗಳು ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಶೀಘ್ರವೇ ಕಾಮಗಾರಿಯನ್ನ ನಾವು ಆರಂಭ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. 2 ವರ್ಷದ ಒಳಗಾಗಿ ಈ ಒಂದು ಕಾಮಗಾರಿಯನ್ನ ಮುಗಿಸ್ಕೊಡ್ತೀವಿ, ಅಂದ್ರೆ ಪುನರ್ ನಿರ್ಮಾಣ ಮಾಡಬೇಕು ಅಂತ ಏನು ಸಿದ್ಧತೆಗಳಾಗಿದೆಯೋ ಜೀರ್ಣೋದ್ಧಾರ ಮಾಡೋದಕ್ಕೆ ಶೀಘ್ರವೇ ಕಾಮಗಾರಿ ಆರಂಭ ಮಾಡಿ 2 ವರ್ಷದ ಒಳಗಾಗಿ ನಾವು ಮುಗಿಸ್ಕೊಡ್ತೀವಿ ಅನ್ನುವಂತಹ ಗುರಿಯನ್ನ ಇಟ್ಕೊಂಡಿದ್ದಾರೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲ ಭಕ್ತರಲ್ಲಿ ಇದೀಗ ಸಂತಸ ಮನೆ ಮಾಡಿದೆ. ಸಹಜವಾಗಿ ಬಹಳ ವರ್ಷಗಳಿಂದ ಜೀರ್ಣೋದ್ಧಾರ ಆಗಬೇಕು, ಬದಲಾವಣೆಯನ್ನ ಕಾಣಬೇಕು ದೇವಸ್ಥಾನ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಮತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗತ್ತೆ. ಸೊ ಹಾಗಾಗಿ ಈ ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ದೇವರಲ್ಲಿ ಮೊರೆ ಕೂಡ ಹೋಗಿದ್ರು ನಿಮಿಷಾಂಬ ದೇಗುಲದ ಭಕ್ತರು. ಅದರಂತೆ ಇದೀಗ ಸರ್ಕಾರ ಅಸ್ತು ಅಂತಿದೆ. 2 ವರ್ಷದ ಒಳಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾರದ ರೀತಿಯಲ್ಲಿ ಮತ್ತೆ ಮೂಲ ಒಂದು ಇದಿದೆಯಲ್ಲ, ಸೊ ಅದಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ ವಿಗ್ರಹಕ್ಕೆ ಅನ್ನುವಂತಹ ವಿಚಾರವನ್ನ ಕೂಡ ಅಧಿಕಾರಿಗಳು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2 ವರ್ಷದಲ್ಲಿ ಮುಗಿಯುತ್ತೆ. ಕಾದ್ ನೋಡೋಣ ಎಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ. 50 ಕೋಟಿ ಚಂದ್ರಶಾಲೆ ಯೋಗ ಸಿಕ್ಕಿದೆ. 2 ವರ್ಷದಲ್ಲಿ ಮುಗಿದ್ರೆ ಖುಷಿ ಆಗತ್ತೆ ಭಕ್ತಾದಿಗಳಿಗೆ.